ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ವಿಶೇಷ ಕಾರ್ಯಕ್ರಮ ಕಿತ್ತಾಟದ ವೆಚ್ಚ 25 ಕೋಟಿ ರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನೀವೆಲ್ಲ ಈ ಒಂದು ಕಿತ್ತಾಟ ಮಾಡಿದ್ರೆ ನಮಗೂ ಸಹ ಈ ರೀತಿ ವೆಚ್ಚ ಕೊಡ್ತಾರೆ ಅಂದ್ಕೊಂಡ್ರಾ? ಇಲ್ಲ ವೀಕ್ಷಕರೇ, ಈ ಒಂದು ವೆಚ್ಚ ಬರೀ ಈ ಜನನಾಯಕರು, ನಮ್ಮ ಜನನಾಯಕರು, ಜನಪ್ರತಿನಿಧಿಗಳು ಏನಿದ್ದಾರೆ ಇವರ ಒಂದು ಕಿತ್ತಾಟಕ್ಕೆ ಆಗುತ್ತಿರುವಂತಹ 25 ಕೋಟಿ ರು ವೆಚ್ಚ. ಇನ್ನು ಈ ಒಂದು ವೆಚ್ಚವನ್ನು ಯಾರು ಕೊಡ್ತಾ ಇದ್ದಾರೆ? ನಾವೇ ಕೊಡ್ತಾ ಇದ್ದೀವಿ. ನಾವು ನೀವೆಲ್ಲರೂ ಸೇರಿ ಏನು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಆ ಒಂದು ಟ್ಯಾಕ್ಸ್ ಅಂದರೆ ತೆರಿಗೆ ದುಡ್ಡು ಏನಿದೆ, ಆ ಒಂದು ದುಡ್ಡಿಂದ ಇವತ್ತು ಇವರೆಲ್ಲರೂ ಸಹ ಕಿತ್ತಾಡಿಕೊಂಡು ಕಚ್ಚಾಡಿಕೊಂಡು ತಮ್ಮ ತಮ್ಮ ಮಾನ ಮರ್ಯಾದೆಗಳನ್ನು ಕಳ್ಕೊಂಡು ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈ ಒಂದು ಚಳಿಗಾಲದ ಅಧಿವೇಶನ ಸುಮಾರು 10 ದಿನಗಳ ಕಾಲ ನಡೆಯುತ್ತೆ. ಈಗಾಗಲೇ 4-5 ದಿನ ಆಗೋಗಿದೆ ಅಧಿವೇಶನ ಶುರುವಾಗಿ. ಆದರೆ ಈ ಒಂದು ಅಧಿವೇಶನಕ್ಕೆ, ಈ 10 ದಿನಗಳ ಕಾಲ ಏನು ಅಧಿವೇಶನ ನಡೆಯುತ್ತೆ, ಈ ಒಂದು ಅಧಿವೇಶನಕ್ಕೆ ಖರ್ಚಾಗುವಂತಹ ವೆಚ್ಚ ಈ 25 ಕೋಟಿ ರು. ಇದರಲ್ಲಿ ಶಾಸಕರಿಂದ ಸಚಿವರು ಮತ್ತು ಮೆಡಿಕಲ್ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಹಾಗೂ ಮಾಧ್ಯಮ ವ್ಯವಸ್ಥೆ, ಈ ರೀತಿ ಎಲ್ಲ ಒಂದು ವ್ಯವಸ್ಥೆ ಏನಿದೆ ಎಲ್ಲದೂ ಕೂಡ ಸೇರಿ 25 ಕೋಟಿ ಖರ್ಚಾಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಖರ್ಚೇನೋ ಆಗ್ತಾ ಇದೆ ಆಗಲಿ, ಆದರೆ ಯಾರಪ್ಪನ ದುಡ್ಡು ಖರ್ಚಾಗ್ತಾ ಇದೆ? ಇವ್ರುಗಳ ದುಡ್ಡು ಖರ್ಚಾಗ್ತಾ ಇದೆಯಾ? ಅದು ಅಲ್ಲ, ನಮ್ಮಗಳ ದುಡ್ಡು ಖರ್ಚಾಗ್ತಾ ಇದೆ. ನಾವು ನೀವೆಲ್ಲರೂ ಸೇರಿ ಏನು ಕಟ್ತಾ ಇದ್ದೀವಿ ಆ ಒಂದು ತೆರಿಗೆ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ. ಹೋಗ್ಲಿ, ಖರ್ಚಾದರೂ ಆಗಲಿ, ಆದರೆ ಆ ಒಂದು ಖರ್ಚು ಯಾವ ಒಂದು ಉದ್ದೇಶಕ್ಕೆ ಆಗ್ತಾ ಇದೆ, ಯಾವ ಒಂದು ರಾಜ್ಯಗಳ ಏಳಿಗೆಗೆ ಬಳಸ್ತಾ ಇದ್ದಾರೆ? ಯಾವುದೂ ಇಲ್ಲ. ಈ 4-5 ದಿನ ಏನು ಅಧಿವೇಶನ ನಡೀತು, 4-5 ದಿನ ಕೂಡ ಆಗಿರೋದು ಬರೀ ಕಿತ್ತಾಟ, ಕಿರ್ಚಾಟ, ಕೂಗಾಟ, ಇದಿಷ್ಟೇ ಆಗಿದೆ. ಕಾಂಗ್ರೆಸ್ ಮೇಲೆ BJP ಹೇಳೋದು, BJP ಅವ್ರ ಮೇಲೆ ಕಾಂಗ್ರೆಸ್ ಹೇಳೋದು, JDS ಹೀಗೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಒಂದು ಕಡೆ ಮೂಢ ಹಗರಣ, ಇನ್ನೊಂದು ಕಡೆ ವಫ್ಪು, ಇನ್ನೊಂದು ಕಡೆ 2A ಮೀಸಲಾತಿ, ಹೀಗೆ ಒಬ್ಬೊಬ್ರು ಒಂದೊಂದು ತೆಗಿತಾ ಇದ್ದಂಗೆ ಇನ್ನೊಬ್ರು ಇನ್ನೊಂದು. ಈ ರೀತಿ ನೀವು ಅವ್ರ ಮಾನ ಮರ್ಯಾದೆ ಇವ್ರು ಹರಾಜಾಗ್ತಾರೆ, ಇವ್ರ ಮಾನ ಮರ್ಯಾದೆ ಇವ್ರ. ನಾಚಿಕೆ ಆಗಲ್ವೇನ್ರಿ ನಿಮ್ಗಳಿಗೆ? ಇಲ್ಲಿ ಈ ನಮ್ಮ ವಿಧಾನಸೌಧದಲ್ಲಿ ಕಿತ್ತಾಡಿ ಕೂಗಾಡಿ ನಿಮ್ಮ ಮರ್ಯಾದೆಗಳನ್ನ ಕಳ್ಕೊಂಡು ಇಲ್ಲಿ ಕಿತ್ತು ಗುಡ್ಡೆ ಹಾಕಿದ್ದಾಯಿತು. ಈಗ ಬೆಳಗಾವಿಗೆ ಹೋಗಿದ್ದೀರಾ, ಈ ಶಾಲೆಗಳಲ್ಲಿ ಮಕ್ಕಳು ಪ್ರವಾಸ ಹೋಗ್ತಾರಲ್ಲ, ಆ ರೀತಿ ಪ್ರವಾಸಕ್ಕಂತ ಹೋಗಿದ್ದೀರಾ ಹೊರತು ನೀವು ಯಾವುದೇ ಒಂದು ರಾಜ್ಯಗಳನ್ನು, ಜಿಲ್ಲೆಗಳನ್ನು, ಒಂದು ಕ್ಷೇತ್ರಗಳನ್ನು ಉದ್ಧಾರ ಮಾಡುವಂತಹ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕಂತೂ ನೀವು ಹೋಗಿಲ್ಲ. ನಾನು ಕೇಳೋದು ವೀಕ್ಷಕರೇ, ಇದೇ 25 ಕೋಟಿ ರುನ ಖರ್ಚು ಮಾಡ್ತಿದ್ದಾರೆ ಇವರು. ನಾಳೆ ದಿವಸ ಅದು ಕೂಡ ನಮ್ಮ ತಲೆ ಮೇಲೆ ಹಾಕ್ತಾರೆ. ಈಗಾಗಲೇ ಹಾಲಿನ ದರ ಜಾಸ್ತಿ ಮಾಡ್ತಿದ್ದಾರೆ, ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಯಿತು, ತರಕಾರಿಗಳ ರೇಟು ಗಗನಕ್ಕೇರ್ತಾ ಇದೆ. ಜನಸಾಮಾನ್ಯರು ಈ ಬೆಲೆ ಏರಿಕೆಯಿಂದ ಸುಟ್ಟು ಬೆಂಡೆಕಾಯಿ ಆಗ್ತಾ ಇದ್ದಾರೆ. ಆದರೆ ಇವರು ಮಾತ್ರ ಈ ಒಂದು ಪ್ರವಾಸದ ಹೆಸರಲ್ಲಿ, ಅಧಿವೇಶನದ ಹೆಸರಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವ್ರ ಮಾನ ಮರ್ಯಾದೆ ಇವ್ರು ಕಳ್ಕೊಂಡು, ಇವ್ರ ಮಾನ ಮರ್ಯಾದೆ ಅವ್ರು ಕಳ್ಕೊಂಡು ಕಿತ್ತಾಡ್ಕೊಂಡು ಸಾಯ್ತಾ ಇದ್ದಾರೆ. ನಾಚಿಕೆ ಆಗಬೇಕು ನಿಮ್ಮಂಥ ಇವರು. ಒಂದು ತಲೆಗೆ ಹಾಕ್ಕೊಳ್ತಾ ಇಲ್ಲ. ಈ ಥರ ನಾವು ಇನ್ನು ಕೆಲವೊಬ್ಬರು ನಾಯಕರಿದ್ದಾರೆ, ನಾಲ್ಗೆನ ಎಲ್ಬಿಲ್ಲದ ನಾಲ್ಗೆ ಅಂತ ನಾವೇನು ಹೇಳ್ತೀವಿ ಆ ರೀತಿ. ಇವತ್ತು ನಾನು ಈ ಸ್ಥಾನದಲ್ಲಿದ್ದೀನಿ, ಈ ನಾಯಕನಾಗಿರೋದಕ್ಕೆ ಕಾರಣ ನನ್ನಿಂದ ಲಕ್ಷಾಂತರ ಮಂದಿ ಇದ್ದಾರೆ. ಅವರೆಲ್ಲರೂ ಸಹ ನನ್ನ ನಾಯಕನಾಗಿ ಹಾರಿಸಿ ಅವ್ರು ನನಗೆ ಓಟ್ ಹಾಕಿರೋದಕ್ಕೆ ಇವತ್ತು ನಾನು ಈ ಸ್ಥಾನದಲ್ಲಿದ್ದೀನಿ ಅನ್ನೋದನ್ನು ಕೂಡ ಮರೆತು ಮಾತಾಡ್ತಾರೆ. ಆ ಒಂದು ಪದ ಬಳಕೆ ಯಾವ ರೀತಿ ಇರುತ್ತಂದರೆ ಕೇಳಿಸ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಅಷ್ಟು ಒಂದು ಆ ಪದಕ್ಕೆ ಅರ್ಥನೇ ಇರಲ್ಲ. ಇವರು ಏನು ಈ ಕಿತ್ತಾಟ ಜಗಳ ಮಾಡ್ತಾ ಇರ್ತಾರೆ, ಆ ಒಂದು ಸಂದರ್ಭದಲ್ಲಿ ಹರಿಬಿಡ್ತಾ ಇರ್ತಾರೆ ನಾಲ್ಗೆಗಳನ್ನ. ಅಂದರೆ ಈ ಅಧಿವೇಶನದಲ್ಲಿ ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ, ಆ ರೀತಿಯಾಗಿ ಅವರು ಎಗ್ಗು ಸಗ್ಗಿಲ್ಲದೆ, ಅವರಿಗೆ ನಾನು ಏನು ಮಾತಾಡ್ತಾ ಇದ್ದೀವಿ ಅನ್ನೋ ಅರಿವಿಲ್ಲದೆ ಲಕ್ಷಾಂತರ ಮಂದಿ, ಕೋಟ್ಯಾಂತರ ಜನ ನಿಮ್ಮನ್ನು ನೋಡ್ತಾ ಇರ್ತಾರಲ್ವ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ಈ ರೀತಿ ನಾನು ಮಾತಾಡಿದ್ರೆ ಈ ಜನ ನನ್ನನ್ನು ಏನು ಅಂದ್ಕೊಳ್ಬಹುದು? ನಾನು ಒಬ್ಬ ಒಳ್ಳೆ ನಾಯಕ ಅಂತ ಆರಿಸಿದ್ದಾರೆ ನನ್ನ, ಆದರೆ ಅದೇ ಜನಕ್ಕೆ ನಾನು ಏನು ಕೊಡ್ತಾ ಇದ್ದೀನಿ ಅನ್ನೋದು ಸಹ ಅರಿವಿಲ್ಲದೆ ಕೆಲವು ನಾಯಕರು ಆ ರೀತಿಯಾಗಿ ನಾಲ್ಗೆಗಳನ್ನ ಹರಿಬಿಡ್ತಾ ಇದ್ದಾರೆ.
ಇದಕ್ಕೇನ ಇವ್ರು ಅಲ್ಲಿಗೆ ಹೋಗಿದ್ದು, ಇಲ್ಲೆಲ್ಲ ಕಿತ್ತು ಗುಡ್ಡೆ ಹಾಕಿದ್ದು ಸಾಲದು ಅಂತ ಅಲ್ಲಿ ಏನು ಕಿತ್ತು ಗುಡ್ಡೆ ಹಾಕೋಕೆ ಹೋಗಿದ್ದೀರಾ? ಇದು ಎಷ್ಟು ಮಾತ್ರ ಈ ಒಂದು ಅಧಿವೇಶನ ಅಂತ ಏನೋ ಹೋಗ್ಬಿಟ್ಟಿದ್ದೀರಾ. ಇಲ್ಲಿ ನೀವು ಮರ್ಯಾದೆಗಳು ಕಳೆದಿದ್ದು ಸಾಲದು, ಮರ್ಯಾದೆಗಳು ಕಳ್ಕೊಂಡಿದ್ದು ಸಾಲದು. ಎಲ್ಲರೂ ಕೂಡ ಅವ್ರು ಆ ಹಗರಣ ಮಾಡಿದ್ರು, ಇವ್ರು ಈ ಹಗರಣ ಮಾಡಿದ್ರು, ಅವ್ರು ಅಷ್ಟು ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಇಷ್ಟು ಆಸ್ತಿ ಸಂಪಾದನೆ ಮಾಡಿದ್ದಾರೆ. ತಗೊಂಡ್ ಬಲ್ರಿ, ಮತ್ತೆ ಅಧಿವೇಶನಕ್ಕೆ ನಿಮ್ಮ ದುಡ್ಡು ಹಾಕ್ರಿ, ಎಲ್ಲರೂ ಒಂದು 3 ಕೋಟಿನ ನಿಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ರಿ, ನೀವು ಕಿತ್ತಾಡ್ಕೊಳ್ರಿ, ಮಜಾ ಮಾಡ್ರಿ, ಏನಾದರೂ ಮಾಡ್ಕೊಳ್ರಿ. ಯಾವ ರಾಜ್ಯಗಳ ಹೇಳಿಕೆ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಅಧಿವೇಶನದಲ್ಲಿ? ಯಾವುದು ನಾವು ಉದ್ಧಾರ ಮಾಡೋ ವಿಚಾರನ ನೀವು ಮಾತಾಡ್ತಾ ಇದ್ದೀರಾ? ಆರ್ ಅಶೋಕ್ ಯಾವುದೋ ಮಾತಾಡಿದ್ರು, ಅದಕ್ಕೆ ಕಾಂಗ್ರೆಸ್ ಅವ್ರು ಮುನಿರತ್ನ ವಿಚಾರ ತಗೊಂಡ್ರು. ಹೀಗೆ ಯಾವುದಾದ್ರೂ ಒಂದೊಂದು ವಿಚಾರಗಳನ್ನ ಇಳ್ಕೊಂಡು ನೀವು ಜಗಳಗಳಾಡ್ತಾ ಬರ್ತಾ ಇದ್ದೀರಾ, ಕಿತ್ತಾಟಗಳಾಡ್ಕೊಂಡು ಬರ್ತಾ ಇದ್ದೀರಾ ಅಧಿವೇಶನದಲ್ಲಿ. ಅಂದರೆ ಈ ಒಂದು ಕಿತ್ತಾಟ ಮಾಡೋದಕ್ಕೆ ಕಿತ್ತು ಗುಡ್ಡೆ ಹಾಕೋಕೆ ನೀವು ಅಲ್ಲಿಗೆ ಹೋಗಿದ್ದೀರಾ. ನಾಚಿಕೆ ಆಗಲ್ವೇನ್ರಿ ನಿಮ್ಗಳಿಗೆ? ಕೋಟ್ಯಾಂತರ ಜನ ನಮ್ಮನ್ನು ನೋಡ್ತಾ ಇದ್ದಾರೆ, ಅವ್ರಿಗೆ ನಾವೇನು ಕೊಡ್ತಾ ಇದ್ದೀವಿ ಅನ್ನೋ ಒಂದು ಅರಿವಿಲ್ಲದೆ ನೀವು ಈ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ವೀಕ್ಷಕರೇ, ನಾನು ಹೇಳೋದಿಷ್ಟೇ, ಎಲ್ಲದರ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಈ ರೀತಿ ಅಧಿವೇಶನ ಅನ್ನೋ ಒಂದು ಹೆಸರಲ್ಲಿ ನಮ್ಮನ್ನು ಲೂಟಿ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು. ಎಲ್ಲಿ ಯಾವುದೇ ಒಂದು ತಪ್ಪು ಮಾಡಿದ್ರೂ ಕೂಡ ಆ ತಪ್ಪನ್ನು ಎತ್ತು ತೋರಿಸ್ಬೇಕಾಗಿರೋದು ನಾವು. ಹಾಗಾಗಿ ಜನಸಾಮಾನ್ಯರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಈ ರೀತಿಯಾದಂತಹ ತಪ್ಪುಗಳು ಯಾವತ್ತೇ ಆಗಲಿ, ಎಲ್ಲೇ ನಡೀಲಿ, ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದಕ್ಕೆ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡೋಣ. ಇಲ್ಲಾಂದರೆ ಈ ರಾಜಕಾರಣಿಗಳು ಇದೇ, ಯಾಕಂದರೆ ಈಗಾಗಲೇ ಬೆಲೆ ರೇಟು ಎಲ್ಲದ್ರ ಮೇಲೂ, ಹಾಲಿನ ರೇಟು ಜಾಸ್ತಿ ಆಯಿತು, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯಿತು, ಪ್ರತಿಯೊಂದು ಜಾಸ್ತಿ ಆದಾಗಲೂ ಕೂಡ ನಾವು ಯಾರನ್ನೂ ಏನು ಪ್ರಶ್ನೆ ಮಾಡ್ತಾ ಇಲ್ಲ. ಓ ಜಾಸ್ತಿ ಆಯಿತಾ, ಅಷ್ಟೇನಾ, ಹೋಗ್ಲಿ ಬಿಡಿ, ಕಟ್ಕೊಂಡು ಹೋಗೋಣ. ಈ ರೀತಿ ನಾವು ಸುಮ್ಮನೆ ಏನು ಕೂತಿದ್ದೀವಿ, ಇದರಿಂದ ನಾವೇನು ಸುಮ್ಮನೆ ಇದ್ದೀವಿ, ಇದರಿಂದ ಇವರೆಲ್ಲರೂ ಕೂಡ ಎಗ್ಗು ಸಗ್ಗಿಲ್ಲದೆ ಈ ರೀತಿ ಕೋಟಿ ರುಗಳನ್ನು ಕೊಳ್ಳೆ ಹೊಡೆಯೋದಲ್ಲದೆ ಅಧಿವೇಶನ ಅನ್ನೋ ಹೆಸರಿನಲ್ಲಿ ಪ್ರವಾಸಕ್ಕೆ ಹೋಗಿ ಮಜಾ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಮ್ಮ ಅಭಿಪ್ರಾಯ. ಯಾವುದನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಯಾರು ಏನೇ ಮಾಡಲಿ, ಯಾರು ತಪ್ಪೇ ಮಾಡಲಿ, ಯಾವ ಹಗರಣ ಮಾಡಲಿ, ಯಾವ ರಾಜ್ಯಗಳ ಉದ್ಧಾರದ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವ ಕ್ಷೇತ್ರಗಳ ಅಭಿವೃದ್ಧಿ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಬರೀ ಹಗರಣಗಳನ್ನು ಹೊರಗಾಗ್ತಿದ್ದಾರೆ. ಅವ್ರ ಮರ್ಯಾದೆ ಇವ್ರು ಕಳ್ಕೊಳ್ತಾರೆ, ಇವ್ರ ಮರ್ಯಾದೆ ಅವ್ರು ಕಳ್ಕೊಳ್ತಿದ್ದಾರೆ. ಮರ್ಯಾದೆಗಳನ್ನು ಕಳ್ಕೊಳ್ಳೋಕ್ಕೆ ಅಲ್ಲಿಗೆ ಹೋಗ್ಬೇಕಿತ್ತ. ನಮ್ಮ ವಿಧಾನಸೌಧ ಸಾಕಾಗಿರ್ಲಿಲ್ವಾ? ಇವರು ಕೋಟಿ ಕೊಳ್ಳೆ ಹೊಡೆದು ತಮ್ಮಿಂದ ಹಿಡಿದು ತಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸಹ ತಲಾಂತರದವರೆಗೂ ಕೂತ್ಕೊಂಡು ತಿನ್ನುವಷ್ಟು ಮಾಡಿಕೊಂಡ್ರೂ ಸಹ ಇನ್ನೂ ಸಾಕಾಗದೆ ಈ ರೀತಿ ಪ್ರವಾಸ, ಈ ಅಧಿವೇಶನ ಅನ್ನೋ ಹೆಸರಲ್ಲಿ ಏನು ಪ್ರವಾಸಕ್ಕೆ ಹೋಗ್ತಾ ಇದ್ದೀರಾ ನೀವು, ಅದಕ್ಕೂ ಸಹ ನಮ್ಮ ತಲೆ ಮೇಲೆ ಎಳಿತಾರೆ. ಈ ಅಧಿವೇಶನ ಮುಗೀತಾ, ನೆಕ್ಸ್ಟ್ ಬರ್ತಾರೆ, ಇನ್ನೊಂದು ಯಾವುದ್ರದ್ದು ರೇಟ್ ಜಾಸ್ತಿ ಮಾಡ್ತಾರೆ. ಆವಾಗಲೂ ನಾವೇನು ಪ್ರಶ್ನೆ ಮಾಡಲ್ಲ. ಅಷ್ಟೇ ತಾನೇ, ರೇಟ್ ಜಾಸ್ತಿ ಆಗಿದೆಯಾ, ಹೋಗಲಿ ಬಿಡಿ, ಇದಿಷ್ಟೇ ಆಗ್ತಾ ಇದೆ ಹೊರತು ಯಾರು ಯಾವುದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ವೀಕ್ಷಕರೇ, ಈ ಒಂದು ರಾಜಕಾರಣಿಗಳ ಮಾಡುವಂತಹ ತಪ್ಪು, ಅವರು ಏನೇ ಈ ಯಾವ ಒಂದು ಫಿಲಮ್ ಆ್ಯಕ್ಟರ್ಸ್ ಇರ್ಬೋದು, ಪ್ರತಿಯೊಂದು ಯಾರೇ ಜೈಲಿಗೆ ಹೋದ್ರು ಅದನ್ನೆಲ್ಲ ನಾವು ಯಾವ ರೀತಿ ಎತ್ತಿ ತೋರಿಸ್ತಿದ್ದೀವಿ. ಇದನ್ನೂ ಕೂಡ ರಾಜಕಾರಣಿಗಳು, ನಮ್ಮ ಜನನಾಯಕರು ಏನು ತಪ್ಪು ಮಾಡ್ತಾ ಇದ್ದಾರೆ ಅದನ್ನು ಕೂಡ ಎತ್ತಿ ತೋರಿಸುವಂತಹ ಕೆಲಸಗಳನ್ನು ನಾವು ಮಾಡ್ತೀವಿ. ಅದಕ್ಕೆ ನೀವು ಸಹ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.